ನಕ್ಕು ಸಾಯಿರೋ ನಕ್ಕು ಸಾಯಿರಿ, ನಕ್ಕು ಸತ್ರ ನಕ್ಷತ್ರ ಹಾಕಿರಿ ಅಂತ ವರಕವಿ ದರಾ ಬೇಂದ್ರೆ ಹೇಳಿದ್ದಾರೆ. ಆದರೆ ಇಲ್ಲೊಬ್ಬ ಮದುಮಗ ಮದುವೆಯಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಇದ್ದ ನಗುವನ್ನೇ ಹೆಚ್ಚಳ ಮಾಡಿಸ್ಕೊಳ್ಳೋದಕ್ಕೆ ಹೋಗಿ ಸಾವಿಗೀಡಾಗಿದ್ದಾರೆ. ಈ ಘಟನೆ ನಡೆದಿರೋದು ಹೈದರಾಬಾದ್ನಲ್ಲಿ. ಕೆಲವರು ಸಹಜವಾಗಿ ಸುಂದರವಾಗಿ ಕಾಣ್ತಾರೆ, ಇನ್ನು ಕೆಲವರು ಸುಂದರವಾಗಿ ಕಾಣಲು ದೇಹದ ಅಂಗಾಂಗಗಳಿಗೆ ಕತ್ತರಿ ಹಾಕಿಸಿಕೊಂಡು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ತಾರೆ. ಈ ರೀತಿ ಸರ್ಜರಿಗಳನ್ನ ಮಾಡಿಸ್ಕೊಂಡು ಹಲವಾರು ಸೆಲೆಬ್ರಿಟಿಗಳು ಸಾವನ್ನಪ್ಪಿರುವ ಸುದ್ದಿಗಳನ್ನ ಕೇಳಿರ್ತೇವೆ. ಅದೇ ರೀತಿ ಹೈದರಾಬಾದ್ನ ಯುವಕನೊಬ್ಬ ನಗು ಹೆಚ್ಚಿಸಿಕೊಳ್ಳಲು ಹೋಗಿ ಸಾವಿನ ಕದ ತಟ್ಟಿದ್ದಾನೆ. ಮದುವೆಗೂ ಮುನ್ನ ಸಾವು ತಂದ ಸ್ಮೈಲ್, ನಗು ಹೆಚ್ಚಿಸಿಕೊಳ್ಳಲು ಹೋಗಿ ಮದುಮಗ ಸಾವು. ಹೈದರಾಬಾದ್ನ 28 ವರ್ಷದ ಲಕ್ಷ್ಮೀನಾರಾಯಣ್ ವಿಂಜಂ ಎಂಬಾತನಿಗೆ ನಿಶ್ಚಿತಾರ್ಥವಾಗಿ ಮುಂದಿನ ತಿಂಗಳು ಮದುವೆ ಡೇಟ್ ಫಿಕ್ಸ್ ಆಗಿತ್ತು. ಆದ್ರೆ ಲಕ್ಷ್ಮೀನಾರಾಯಣ ತನ್ನ ನಗು ಸುಂದರವಾಗಿಲ್ಲ ಎಂದು ಅಂದುಕೊಂಡನೋ ಏನೋ, ಮದುವೆ ವೇಳೆ ಮುಖದ ಮೇಲೆ ನಗು ಹೆಚ್ಚಿಸಿಕೊಂಡು ಸುಂದರವಾಗಿ ಕಾಣಿಸಿಕೊಳ್ಳಬೇಕು ಅಂತ ಹೈದರಾಬಾದ್ ನಗರದ ಜೂಬಿಲಿ ಹಿಲ್ಸ್ ನಲ್ಲಿರುವ FMS ಇಂಟರ್ನ್ಯಾಷನಲ್ ಡೆಂಟಲ್ ಕ್ಲಿನಿಕ್ ನಲ್ಲಿ ಸ್ಮೈಲ್ ಡಿಸೈನಿಂಗ್ ಸರ್ಜರಿಗೆ ದಾಖಲಾಗಿದ್ದಾರೆ. ಅನಸ್ತೇಸಿಯಾದಿಂದ ಸಾವನ್ನಪ್ಪಿದ ಮದುಮಗ. ಇನ್ನು ಸರ್ಜರಿ ವೇಳೆ ಲಕ್ಷ್ಮೀನಾರಾಯಣ್ ಪ್ರಜ್ಞೆ ಕಳೆದುಕೊಂಡಿದ್ದು ಆತನನ್ನ ಡೆಂಟಲ್ ಕ್ಲಿನಿಕ್ನವರು ತಕ್ಷಣವೇ ಬೇರೆ ಆಸ್ಪತ್ರೆಗೆ ದಾಖಲಿಸಲು ಮುಂದಾಗಿದ್ದಾರೆ. ಆದರೆ ಲಕ್ಷ್ಮೀನಾರಾಯಣ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದು ಆತನ ತಂದೆ ನನ್ನ ಮಗ ಅನಸ್ತೇಸಿಯಾ ಓವರ್ ಡೋಸ್ ಆಗಿದ್ದರಿಂದಲೇ ಸಾವನ್ನಪ್ಪಿದ್ದಾನೆ ಎಂದು ಆಸ್ಪತ್ರೆ ವಿರುದ್ಧ ದೂರಿದ್ದಾರೆ. ಪ್ರತಿಷ್ಠಿತ ಕ್ಲಿನಿಕ್ ವಿರುದ್ಧ ದಾಖಲಾಯಿತು ಕೇಸ್. ಹೈದರಾಬಾದ್ ಮತ್ತು ಕೊಚ್ಚಿ ಸೇರಿದಂತೆ ವಿದೇಶದಲ್ಲೂ ತನ್ನ ಬ್ರಾಂಡ್ಗಳನ್ನ ಹೊಂದಿರುವ FMS ಇಂಟರ್ನ್ಯಾಷನಲ್ ಡೆಂಟಲ್ ಕ್ಲಿನಿಕ್ನ ನಿರ್ಲಕ್ಷ್ಯದಿಂದಲೇ ತನ್ನ ಮಗ ಸಾವನ್ನಪ್ಪಿದ್ದಾನೆ ಎಂದು ಮೃತನ ತಂದೆ ಕ್ಲಿನಿಕ್ನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು CCTV ದೃಶ್ಯಗಳನ್ನ ಪರಿಶೀಲನೆ ನಡೆಸುತ್ತಿದ್ದು ಮರಣೋತ್ತರ ಪರೀಕ್ಷೆ ನಂತರವೇ ಸಾವಿಗೆ ನಿಜವಾದ ಕಾರಣ ತಿಳಿದು ಬರಲಿದೆ ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಮುಂದಿನ ತಿಂಗಳು ಮದುವೆಯಾಗಿ ಮುದ್ದಿನ ಮಡದಿ ಜೊತೆ ಸುಖ ಸಂಸಾರ ಮಾಡಬೇಕಾಗಿದ್ದವನು ದೇವರು ಕೊಟ್ಟ ನಗುವನ್ನು ಹೆಚ್ಚಿಸಿಕೊಳ್ಳಲು ಹೋಗಿ ಸಾವಿಗೀಡಾಗಿದ್ದಾನೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.